ಏನಾಗ್ತಾ ಇದೆ ಪಂಜಾಬ್ನಲ್ಲಿ? ಬೀದಿಗಿಳಿದ ಉದ್ರಿಕ್ತ ಜನರು, ಝಳಪಿಸಿದ ಕತ್ತಿ, ಕೈಯಲ್ಲಿ ಬಂದೂಕುಗಳು. ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ಧ ಜನಸಾಮಾನ್ಯರಿಂದ ಪ್ರಶ್ನೆಗಳ ಸುರಿಮಳೆ. ಅಷ್ಟಕ್ಕೂ ಏನಿದು ಪ್ರಕರಣ? ಇಲ್ಲಿದೆ ಡೀಟೇಲ್ಸ್. ಉಗ್ರವಾದದ ನೆಲೆವೀಡಾಗಿದ್ದ ಕಾಶ್ಮೀರ ನಿಧಾನವಾಗಿ ಸಾಮಾನ್ಯ ರಾಜ್ಯದಂತೆ ಆಗುತ್ತಿದೆ. ಆದರೆ ಸಾಮಾನ್ಯವಾಗಿದ್ದ ಪಂಜಾಬ್ನಲ್ಲಿ ಉಗ್ರವಾದಿ ಮನಸ್ಥಿತಿಗಳು ಬಲಗೊಳ್ಳುತ್ತಿವೆ, ಮನಸ್ಸಿಗೆ ಬಂದಂತೆ ನಡೆದುಕೊಳ್ತಿವೆ. ಇವತ್ತು ಅಂಥದ್ದೊಂದು ಘಟನೆ ನಡೆದಿದ್ದು ಬೆಚ್ಚಿ ಬೀಳುವ ದೃಶ್ಯ ಕಂಡುಬಂದಿವೆ. ಅಮೃತ್ಸರ್ನಲ್ಲಿ ವಾರಿಸ್ ದೇ ಪಂಜಾಬ್ ಅನ್ನೋ ಖಾಲಿಸ್ತಾನಿ ಮನಸ್ಥಿತಿಯ ಸಂಘಟನೆಯ ಮುಖ್ಯಸ್ಥ ಅಮೃತ್ ಪಾಲ್ ಸಿಂಗ್ ಕಾರಣದಿಂದಾಗಿ ಇಂಥದ್ದೊಂದು ಪ್ರತಿಭಟನೆ ನಡೆದಿದೆ. ಈತನ ವಿರುದ್ಧ ಕಿಡ್ನಾಪಿಂಗ್, ದರೋಡೆ ಸೇರಿದಂತೆ ಹಲವು ಪ್ರಕರಣಗಳು ದಾಖಲಾಗಿವೆ. ಈ ಪ್ರಕರಣಗಳನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಸಂಘಟನೆಯ ಕಾರ್ಯಕರ್ತರು ಬೀದಿಗೆ ಇಳಿದಿದ್ರು. ಮೊದಲು ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸಿದ್ರು. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಇಡೀ ಠಾಣೆಯನ್ನೇ ಆಕ್ರಮಿಸಿಕೊಂಡ್ರು. ಇವರ ಆಟೋಟೋಪದಿಂದಾಗಿ ಕೆಲ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಉಳಿದ ಪೊಲೀಸರು ತಡೆಯುವ ಯತ್ನಕ್ಕೂ ಮುಂದಾಗದೆ ಮೌನವಾಗಿ ಹೋದ್ರು. ಪಂಜಾಬ್ನಲ್ಲಿ ಮತ್ತೆ ಗಟ್ಟಿಗೊಳ್ಳುತ್ತಿರುವ ಪ್ರತ್ಯೇಕತಾವಾದಿ ಮನಸ್ಥಿತಿಗಳನ್ನ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಅನ್ನೋ ಒತ್ತಡಗಳು ಕೇಳಿಬರ್ತಿದೆ. ಆಮ್ ಆದ್ಮಿ ನೇತೃತ್ವದ ಪಂಜಾಬ್ ಸರ್ಕಾರ ಹೀಗೆ ಮೂಕ ಪ್ರೇಕ್ಷಕನಾಗಿರುತ್ತಾ ಅಥವಾ ಕೇಂದ್ರ ಸರ್ಕಾರಕ್ಕೆ ನಿರ್ಧಾರ ಕೈಗೊಳ್ಳುವ ಅನಿವಾರ್ಯತೆ ಸೃಷ್ಟಿಸುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.